4ನೇ ಸುತ್ತಿನಲ್ಲಿ ಯಾವುದೇ ಸೀಟ್ಗಳು ಸಿಕ್ಕಿರಲಿಲ್ಲ. ತಾವು ಆಪ್ಷನ್ಸ್ ಎಂಟ್ರಿ ಮಾಡಿದ್ರಿ, ತಮ್ಗೆ ಯಾವುದೇ ಸೀಟ್ ಅಲಾಟ್ ಆಗಿರಲಿಲ್ಲ. ಈ ಹಿಂದೆ ಹೇಗಿತ್ತು, ಮೊದಲನೇ ಸುತ್ತಲ್ಲಿ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತಿದ್ರಿ, ಉದಾಹರಣೆಗೆ ನಮ್ಮಲ್ಲಿ ಒಂದು 2.5 ಲಕ್ಷದಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಅದೇ ಸೀಟ್ ಅಲಾಟ್ ಆಗಿದ್ದು 1 ಲಕ್ಷದ ಚಿಲ್ಲರೆವಷ್ಟು ಸೀಟ್ ಅಲಾಟ್ ಆಯಿತು. ಉಳಿದವರೆಲ್ಲ ನಮ್ಮ ಸಿಸ್ಟಮ್ ಒಳಗಡೆ ಇರ್ತಾರೆ. ಅವರಿಗೆ ಸೆಕೆಂಡ್ ರೌಂಡಲ್ಲಿ ನಾವು ಈ ಹಿಂದೆ ಏನು ಮಾಡ್ತಿದ್ವಿ, ಅವ್ರನ್ನೆಲ್ಲರನ್ನೂ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಅಲಾಟ್ ಮಾಡಿಬಿಡ್ತಿದ್ವಿ. ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಫಸ್ಟ್ ರೌಂಡಲ್ಲಿ ಸಿಕ್ಕಲಿಲ್ಲ ಅಂತನ್ನ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಮಾಡಿದ್ರು. ಫಸ್ಟ್ ರೌಂಡಲ್ಲಿ ನಾವು ರಿಸಲ್ಟ್ ಅನೌನ್ಸ್ ಮಾಡಿದಾಗ ಅವ್ರಿಗೆ ಸೀಟ್ ಸಿಕ್ಕಿಲ್ಲ, ಆ ಕಾರಣಕ್ಕೆ ಅವರು ಹೋಗಿರ್ಬೋದು, ಬೇರೆ ಎಲ್ಲಾದರೂ ಹೋಗಿ ಅಡ್ಮಿಷನ್ ಆಗಿರ್ಬೋದು. ಬಟ್ ಸ್ಟಿಲ್ ನಾವೇನು ಮಾಡ್ತಿದ್ವಿ, ಅವರೆಲ್ಲರನ್ನ ತಗೊಂಡ್ಬಿಟ್ಟು ಅಲಾಟ್ ಮಾಡ್ತಿದ್ವಿ. ಆಮೇಲೆ ನೋಡಿದರೆ ಅವರಿಗೆ ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ, ಬೇರೆ ಕಡೆ ಹೋಗ್ತಾಯಿದ್ರು, ಸುಮ್ಮನೆ ಮತ್ತೆ ಆ ಸೀಟು ಮುಂದೆ ಫಾರ್ವರ್ಡ್ ಆಗ್ತಾಯಿತ್ತು. ಅದಕ್ಕೆ ಯಾವುದೇ ಸೀಟು ಆಪ್ಷನ್ ಎಂಟ್ರಿ ಮಾಡಿ ಯಾವುದೇ ಸೀಟು ಮೊದಲನೇ ಸುತ್ತಿನಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಒಂದು ನಾವು ಏನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ, ತಾವು 2ನೇ ಸುತ್ತಿನಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು ಅಂತನ್ನುವಂಥದ್ದು ಇಚ್ಛೆ ತಮ್ಮಲ್ಲಿತ್ತು ಅಂತಂದರೆ, ತಾವು ತಮ್ಮ KEA ಪೋರ್ಟಲಿಗೆ ಬಂದು ತಮ್ಮ ಏನು ಲಾಗಿನ್ ಇದೆ, ತಾವು ಲಾಗಿನ್ ಆಗಿ 2ನೇ ಸುತ್ತಿನಲ್ಲಿ ನಾನು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸುವಂಥದ್ದಕ್ಕೆ ನನ್ನ ಇಚ್ಛೆ ಇದೆ, ಐ ಅಗ್ರಿ ಅಂತೇಳಿ ಒಂದು ಬಟನ್ ಇದೆ, ಅದನ್ನು ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟೇ ಸಿಕ್ಕಿಲ್ಲ ಅಂತನ್ನುವಂಥ ವಿದ್ಯಾರ್ಥಿಗಳು ಏನು ಅಗ್ರಿ ಅಂತಂದರೆ ತಾವು ಮೊದಲ ಸುತ್ತಿಗಿಂತ ಪೂರ್ವದಲ್ಲಿ ಏನು ನೀವು ಆಪ್ಷನ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿದ್ರಲ್ಲ, ಆ ಎಲ್ಲ ಆಪ್ಷನ್ನು ತಮ್ಮ ಲಾಗಿನ್ ಒಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಆವಾಗ ನೀವು ಹೇಗೇನು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನೆಲ್ಲ ಮಾಡಲಿಕ್ಕೆ ಅವಕಾಶ, ಹೊರಗಿಂದ ಮತ್ತೆ ತಂದು ಹಾಕಲಿಕ್ಕೆ ಅವಕಾಶ ಇರಲ್ಲ. ಆದರೆ ಯಾವುದು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ತಮಗೆಲ್ಲ ಗೊತ್ತಿದೆ, ಆಯುಷ್ ಹೊಸ್ದಾಗಿ ಸೀಟ್ ಮ್ಯಾಟ್ರಿಕ್ಸ್ ಮಾಡಿದ್ದೀವಿ, ಅದು ತಮ್ಮ ಲಾಗಿನ್ನಲ್ಲಿ ಇರುತ್ತೆ. ಇಲ್ಲಿವರೆಗೆ ಸೀಟ್ ಅಲಾಟ್ ಆಗಿಲ್ದಿರೋರು ಲಾಗಿನ್ನಲ್ಲಿ ಮಾತ್ರ ಅಲ್ಲ, ಚಾಯ್ಸ್ 1 ಹಾಕಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಿ ಅಡ್ಮಿಷನ್ ಆಗಿರೋರು ಹೊರತುಪಡಿಸಿ ಯಾರು ಚಾಯ್ಸ್ 2 ಹಾಕಿದ್ದಾರೆ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಉಳ್ಕೊಂಡಿದ್ದಾರೆ, ಯಾರಿಗೆ ಸೀಟೇ ಸಿಕ್ಕದೆ ಫಸ್ಟ್ ರೌಂಡಲ್ಲಿ, ಈ ರೌಂಡಲ್ಲಿ ತಾವು ಎಸ್ ನಾನು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತೀನಿ, ನಾನು ಎಲ್ರು ನೀವು ಏನಂತಂದ್ರೆ ಮೆಡಿಕಲ್ ಡೆಂಟಲ್ ಆಯುಷ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಅದ್ರ ಬಗ್ಗೆ ಎಂತೆಲ್ಲ ಕೆಡ್ಸ್ಕೊಳ್ಕೋಬೇಡಿ, ನೀಟ್ ಸ್ಟೂಡೆಂಟ್ಸ್ ಎಲ್ಲಾನು ಆ್ಯಡ್ ಮಾಡ್ಕೊಳ್ಬೋದು ಎಲ್ಲರೂ. 2 ಹಾಕಿರುವವರು ಯಾರು, ಈಗಾಗಲೇ ನನಗೆ ಸೀಟ್ ಸಿಕ್ಕಿತ್ತು, ಉದಾಹರಣೆಗೆ 100 ಆಪ್ಷನ್ಸು ಹಾಕಿದ್ರಿ ತಾವು ಫಸ್ಟ್ ರೌಂಡಲ್ಲಿ, ತಮಗೆ ಒಂದು 50ನೇ ಕಾಲೇಜು 50ನೇ ಆಪ್ಷನ್ನು ನಿಮಗೆ ಸೀಟ್ ಅಲಾಟ್ ಆಗಿತ್ತು, ತಾವು ಚಾಯ್ಸ್ 2 ಹಾಕಿದ್ದೀರಾ. ಈಗ 51ರಿಂದ 100 ಇರುವಂಥ ತಮ್ಮ ಲಾಗಿನ್ನಲ್ಲಿರುವಂಥ ಎಲ್ಲ ಆಪ್ಷನ್ಸು ಡಿಲೀಟ್ ಆಗಿ ಹೋಗಿರುತ್ತೆ. ಈಗ ನಿಮಗೆ ಟಾಪ್ ನಿಮ್ಮ ಸೀಟ್ ಸಿಕ್ಕಿರೋದಕ್ಕಿಂತ ಮೇಲ್ಗಡೆ ಇರುವಂಥ ಆಪ್ಷನ್ಸು ತಮ್ಮ ಲಾಗಿನ್ ಒಳಗಡೆ ಇರುತ್ತೆ. ಜೊತೆಗೆ ಹೊಸ್ದಾಗಿ ಬಂದಿರುವಂತಹ ಕಾಲೇಜುಗಳನ್ನ ಹಾಕುವಂಥದ್ದಕ್ಕೆ ಅವಕಾಶ ತಮಗೆ ಇರುತ್ತೆ. ತಾವು ಈಗ ಹೊಸ್ದಾಗಿರುವಂಥದ್ದು ಹಾಕ್ಬೋದು, ಇರುವಂತಹ ಆಪ್ಷನ್ಗಳನ್ನ ರೀಅರೇಂಜ್ ಮಾಡ್ಬೋದು, ಕೆಲವೊಂದನ್ನು ಡಿಲೀಟ್ ಸಹ ಮಾಡೋದಕ್ಕೆ ಅವಕಾಶ ಇರುತ್ತೆ. ಚಾಯ್ಸ್ 2 ಹಾಕಿರುವಂಥವರು ಮೆಡಿಕಲ್, ಡೆಂಟಲ್, ಆಯುಷಿನ ಸೀಟ್ಗಳು ಸಿಕ್ಕಿರುವಂಥವರು ಫೀಸ್ ಕಟ್ಟಿ ಚಾಯ್ಸ್ 2 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ. ಕೆಲವು ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಸಿಕ್ಕಿರುವಂಥವ್ರು ಚಾಯ್ಸ್ 2 ಹಾಕಿರುವಂಥವರು ತಾವು ಯಾವುದೇ ಹಣವನ್ನು ಪೇ ಮಾಡಿಲ್ಲ. ಆದರೆ ಮತ್ತು ಚಾಯ್ಸ್ 3 ಹಾಕಿರುವಂಥವ್ರು ಯಾರೂ ಸಹ ಹಣ ಪೇ ಮಾಡಿರಲ್ಲ. ಚಾಯ್ಸ್ 2, ಚಾಯ್ಸ್ 1 ಮತ್ತು ಯಾವುದೂ ಸೀಟ್ ಸಿಕ್ತಿಲ್ದಿರುವಂಥವ್ರು ನಮಗೆ ಈಗ ಕೌನ್ಸಿಲಿಂಗ್ ಒಳಗಡೆ ಬರ್ತಾಯಿದ್ದೀರಾ, ತಾವುಗಳು ಯಾರು ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷಿಗೆ ಸಂಬಂಧಪಟ್ಟಂಥವರು ಫೀಸ್ ಕಟ್ಟಿದ್ದೀರಾ, ಉಳಿದಂಥವರು ಯಾರೂ ಸಹ ಚಾಯ್ಸ್ 2 ಹಾಕಿರುವಂಥವರು 2ನೇ ಸುತ್ತಿನಲ್ಲಿ ಭಾಗವಹಿಸ್ತಾ ಇದ್ದೀರಾ, ಫೀಸೇ ಕಟ್ಟಿಲ್ಲ. ಆದರೆ ತಮ್ಮ ಒಂದು ಲಾಗಿನ್ ಒಳಗಡೆ ಮೆಡಿಕಲ್ ಆಪ್ಷನ್ಸ್ ಇದೆ, ಮೆಡಿಕಲ್ ಸೀಟನ್ನು ತಾವು ಬಯಸಿದ್ದೀರಾ ಅಂತಂದರೆ ತಾವು 1 ಲಕ್ಷ ಕಾಷನ್ ಡೆಪಾಸಿಟನ್ನು ತಾವು ಕಟ್ಟಬೇಕಾಗುತ್ತೆ. ಕಾಷನ್ ಡೆಪಾಸಿಟ್ 1 ಲಕ್ಷ ಕಟ್ಟಲಿಲ್ಲ ಅಂತಂದರೆ ನಿಮ್ಮ ಆಪ್ಷನ್, ನಿಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಇದ್ರೂ ನಾವು ಅದನ್ನು 2ನೇ ರೌಂಡಿನ ಸೀಟು ಹಂಚಿಕೆಯಲ್ಲಿ ನಿಮ್ಮನ್ನು ಮೆಡಿಕಲ್ ಸೀಟಿಗೆ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ದಯಮಾಡಿ ನಾನು ಇನ್ನೊಂದು ಸರಿ ಹೇಳ್ತೀನಿ, ಸರ್ ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದೆ, ನಾನು ಮೇಲ್ಗಡೆ ಹಾಕಿದ್ದೆ, ಮೆಡಿಕಲ್ಲೂ ಹಾಕಿದ್ದೆ, ಕೆಲವು ಇನ್ನೂ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಹ ಇದ್ದಾವೆ, ನಾನು 1 ಲಕ್ಷ ಕಟ್ಟಲ್ಲ, ನನಗೆ ಮೆಡಿಕಲ್ ಸೀಟ್ ಬೇಕಾಗಿಲ್ಲ, ನೋ ಪ್ರಾಬ್ಲಮ್.
ತಾವು ಮೆಡಿಕಲ್ ಸೀಟ್ ನೀವೇ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಾವಾದರೂ ಡಿಲೀಟ್ ಮಾಡ್ತೀವಿ. ನೀವು 1 ಲಕ್ಷ ಕಟ್ಟಿದ್ರಷ್ಟೇ ನಿಮ್ಮ ಮೆಡಿಕಲ್ ಸೀಟನ್ನು ಕನ್ಸಿಡರ್ ಮಾಡ್ತೀವಿ. ಇಲ್ಲ ಅಂತಂದರೆ ತಾವು ತಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಸೀಟೆಲ್ಲ ಡಿಲೀಟ್ ಮಾಡಿ ಇಂಜಿನಿಯರಿಂಗು ಅಥವಾ ಮತ್ತೆ ಯಾವುದು ವೆಟರ್ನರಿ ಆರ್ಟಿಕಲ್ಚರ್ ಮಾತ್ರ ಇಟ್ಕೊಳ್ಳಿ. ಅವಾಗ ನೀವು ಕಾಶನ್ ಡೆಪಾಸಿಟ್ ಕಟ್ಟುವಂಥ ಅಗತ್ಯ ಇಲ್ಲ. ಏನು ಸರ್ ಕಾಶನ್ ಡೆಪಾಸಿಟ್ ಅಂತಂದರೆ ಏನು ಹೋಗ್ಬಿಡುತ್ತಾ? ಅದು ಇಲ್ಲ. ಕಾಶನ್ ಡೆಪಾಸಿಟ್ ಅಂದರೆ ಏನು ತಾವು ಗಾಬರಿ ಆಗುವಂಥ ಅಗತ್ಯ ಇಲ್ಲ. ತಮಗೆ 1 ಲಕ್ಷ ರೂಪಾಯಿ ಹಣ, ನೆಕ್ಸ್ಟು ನಿಮಗೆ ಮೆಡಿಕಲ್ ಸೀಟು ಸಿಗ್ಬೋದು. ಮೆಡಿಕಲ್ ಸೀಟ್ ಸಿಕ್ತಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಕೆಲವು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಗ್ತೇ ಇರ್ಬೋದು, ಇಂಜಿನಿಯರಿಂಗ್ ಸೀಟೇ ಅಪ್ಗ್ರೇಡ್ ಆಗ್ಬೋದು ಬೇರೆ ಕಾಲೇಜಲ್ಲಿ. ಆ ಇಂಜಿನಿಯರಿಂಗ್ ಕಾಲೇಜಿಂದು ಫೀಸ್ ಏನಿದೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಲ್ಲ ನಿಮಗೆ ಯಾವುದೂ ಸೀಟ್ ಸಿಕ್ಕಿಲ್ಲ, ಉದಾಹರಣೆಗೆ ಫಸ್ಟ್ ಟೈಮು ನೀವು ಯಾವುದೂ ಸೀಟ್ ಸಿಕ್ಕದೆ ಸಿಸ್ಟಮ್ ಒಳಗಡೆ ಬಂದಿದ್ದೀರಲ್ಲ ತಾವಿರ್ಬೋದು, ಅಥವಾ ಚಾಯ್ಸ್ 3 ಹಾಕಿರುವಂಥವರು ಸುಮಾರೆಲ್ಲ ತಾವು ಡಿಲೀಟ್ ಮಾಡಿಬಿಟ್ಟು ಕೆಲವೇ ಮೆಡಿಕಲ್ ಕಾಲೇಜಿಂದ ಏನಾದರೂ ಇಟ್ಟಿರ್ಬೋದು, ತಮಗೆ ಯಾವುದೂ ಸೀಟ್ ಸಿಕ್ಕದೇ ಇರ್ಬೋದು. ತಮ್ಮದು ಸಹ ಕಾಶನ್ ಡೆಪಾಸಿಟ್ನ ತಮ್ಮ ಖಾತೆಗೆ ನಾವು ವಾಪಸ್ ಕೊಡ್ತೀವಿ. ಇದು ಜಸ್ಟು ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಸೀಟು ತುಂಬ ವ್ಯಾಲ್ಯೂಯಬಲ್ ಇದೆ, ತುಂಬ ಮಕ್ಕಳು ಕಾಯ್ತಾ ಇರ್ತಾರೆ. ಸುಮ್ಮನೆ ಕೆಲವರೆಲ್ಲ ಬಂದು ಹಾಕುವಂಥದ್ದು, ಆಮೇಲೆ ಸೀರಿಯಸ್ನೆಸ್ ಇರಲ್ಲ ಅಂತ ಅನ್ನುವಂಥದ್ದಕ್ಕೆ ಈ ಕಾಶನ್ ಡೆಪಾಸಿಟ್ ಸಿಸ್ಟಮನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ದಯಮಾಡಿ ಎಲ್ಲ ಸಹಕರಿಸ್ತೀರಾ ಅಂತ ನಾನು ಇಚ್ಛೆ ವ್ಯಕ್ತಪಡಿಸ್ತೀನಿ. ವರ್ಚುವಲ್ ವೇಕೆನ್ಸಿ ತುಂಬ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ವರ್ಷಗಳಲ್ಲಿ ವಿಶೇಷವಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಚಾಯ್ಸ್ 1 ಹಾಕಿದವರು ಕಾಲೇಜಿಗೆ ಹೋಗ್ಬಿಟ್ಟಿರ್ತಾರೆ. ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಹೋದ ರೌಂಡಲ್ಲಿ ಎಷ್ಟು ಸೀಟ್ ಇತ್ತು, ಈ ರೌಂಡಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದು ತಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆದರೆ ಯಾರೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿದ್ದಾರೆ ಅನ್ನುವಂಥದ್ದು ತಮಗೆಲ್ಲೂ ಗೊತ್ತಾಗ್ತಿರಲಿಲ್ಲ. ನಾವೇನು ಹೇಳ್ತಾ ಇದ್ವಿ, ನೀವು ಆದಷ್ಟು ಎಲ್ಲ ಮೆಡಿಕಲ್ ಕಾಲೇಜುಗಳನ್ನ ನಿಮ್ಮ ಇಚ್ಛೆ ಅನುಸಾರ ಹಾಕಿ ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ಕ್ರಿಯೇಟ್ ಆಗುವಂತಹ, ಉದಾಹರಣೆಗೆ ಚಾಯ್ಸ್ 2 ಹಾಕಿದ್ದವನು ಮೇಲ್ಗಡೆ ಹೋಗ್ತಿದ್ದಂಗೆ ಆ ಸೀಟು ರಿಲೀಸ್ ಆಗುತ್ತೆ. ಅದನ್ನು ನಾವೆಲ್ಲೂ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಿರಲ್ಲ. ಆ ಸೀಟು ರಿಲೀಸ್ ಆಗಿದ್ದು ಆಟೋಮೆಟಿಕಾಗಿ ನೆಕ್ಸ್ಟ್ ಇರೋನಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ತಾವು ಚಾಯ್ಸನ್ನು ಹಾಕಬೇಕು, ಆಪ್ಷನ್ಸನ್ನು ಹಾಕಬೇಕಂತ ಇನ್ಸಿಸ್ಟ್ ಮಾಡ್ತಾಯಿದ್ವಿ. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈ ಬಾರಿ ನಾವು ಎಲ್ಲ ಕೋರ್ಸ್ಗಳಿಗೆ ಎಲ್ಲ ನಾವು ಮಾಡ್ತಾಯಿಲ್ಲ. ಯಾಕೆಂತಂದರೆ ಅದು ಅಷ್ಟೊಂದು ಮಹತ್ವನೂ ಏನಿಲ್ಲ, ತಮಗೂ ಅಷ್ಟೊಂದು ಆಸಕ್ತಿ ಇರಲ್ಲ. ವಿಶೇಷವಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ಲು ಚಾಯ್ಸ್ 2 ಹಾಕಿರುವಂತಹ ವಿದ್ಯಾರ್ಥಿಗಳು ಯಾವುದ್ಯಾವುದು ಕಾಲೇಜಲ್ಲಿ ಸೀಟ್ ಪಡೆದಿದ್ದಾರೆ ಎನ್ನುವಂತಹ ಒಂದು ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಅದು ವರ್ಚುವಲ್ ವೇಕೆನ್ಸಿ ಅಂತೇಳಿ, ಅದು ಖಾಲಿ ಇದೆ ಅಂತಲ್ಲ. ಯಾರೋ ಒಬ್ಬ ವಿದ್ಯಾರ್ಥಿಗೆ ಅದು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ, ಅವನು ಚಾಯ್ಸ್ 2 ಹಾಕಿ ವೆಯ್ಟ್ ಮಾಡ್ತಾ ಇದ್ದಾನೆ. ಅವನು ಅದಕ್ಕಿಂತ ಮೇಲಿನ ಒಂದು ಕಾಲೇಜ್ ಸಿಕ್ತು ಅಂತಂದರೆ ಅದನ್ನು ಬಿಟ್ಕೊಡ್ತಾನೆ. ಅವನು ಬಿಡೋದು ಅಂತಂದರೆ ಅವ್ನು ಮತ್ತೆ ಕ್ಲೈಮ್ ಮಾಡೋದಕ್ಕಾಗಲ್ಲ. ತಮಗೆಲ್ಲ ಗೊತ್ತಿದೆ, ಮೇಲ್ಗಡೆ ಸೀಟಿಗೆ ಹೋಯ್ತು ಅಂತಿದ್ದಂಗೆ ಆಟೋಮೆಟಿಕ್ಕಾಗಿ ಅವನಿಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟು ರಿಲೀಸ್ ಆಗುತ್ತೆ, ಅದು ಇನ್ನೊಬ್ಬಂಗೆ ಅಲಾಟ್ ಆಗುತ್ತೆ. ನೀವು ಈ ಆಪ್ಷನ್ಸನ್ನು ರೀಅರೇಂಜ್ ಮಾಡುವಂಥದ್ದಕ್ಕೆ ಇದು ಸಣ್ಣ ಸಹಾಯ ಆಗುತ್ತೆ ನಿಮಗೆ. ಆ ಹಿನ್ನೆಲೆ ಒಳಗಡೆ ಯಾರೆಲ್ಲ ಚಾಯ್ಸ್ 2 ಹಾಕಿರುವಂತಹ ಅವರು ಇದ್ದಾರೆ, ಅವರು ಯಾವ್ಯಾವ ಸೀಟ್ಗಳನ್ನ ವಿತ್ಹೋಲ್ಡ್ ಮಾಡಿದ್ದಾರೆ, ಚಾಯ್ಸ್ 2 ಹಾಕಿ ಇಟ್ಕೊಂಡಿದ್ದಾರೆ, ಅಲಾಟ್ ಆಗಿತ್ತು ಅವರಿಗೆ ಅನ್ನುವಂತಹ ಅದಕ್ಕೆ ವರ್ಚುವಲ್ ವೇಕೆನ್ಸಿ ಅಂತೇಳಿ ನಾವು ಪಬ್ಲಿಷ್ ಮಾಡ್ತೀವಿ. ತಮ್ಮ ಮಾಹಿತಿಗಾಗಿ ಆ ಸೀಟೆಲ್ಲ ನಿಮಗೆ ಸಿಕ್ಬಿಡುತ್ತಾ? ನೋ. ನಿಮಗೊಂದು ಐಡಿಯಾ ಬರುತ್ತೆ ಅಂತ ವರ್ಚುವಲ್ ವೇಕೆನ್ಸಿನ ಮೆಡಿಕಲ್ ಡೆಂಟಲ್ ಮಾತ್ರ ನಾವು ಪಬ್ಲಿಷ್ ಮಾಡ್ತೀವಿ. ತಮಗೆ ಸಹಾಯ ಆಗುತ್ತೆ. ಅಂತಿಮವಾಗಿ ತಮಗೆಲ್ಲ ಗೊತ್ತಿರೋದಂತೂ ಶುರು ಮಾಡ್ತಿದ್ವಿ. ಅವರು ಫಸ್ಟ್ ರಿಸಲ್ಟ್ ಆದಮೇಲೆ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತಾಯಿದ್ವಿ. ಕೆಲವು ವಿದ್ಯಾರ್ಥಿಗಳು ಬಂದು ಇಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಡು ದಂಡ ಕಟ್ಟಿ ತಾವು ಹೊರಗಡೆ ಹೋಗ್ತಾಯಿದ್ರಿ. ಆಮೇಲೆ ಏನಾಗ್ತಿತ್ತು, ಅದೇ ರೌಂಡಲ್ಲಿ ಆ ಸೀಟ್ಗಳನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದಕ್ಕೆ ಆಗ್ತಿರಲಿಲ್ಲ. ತಮಗೆಲ್ಲ ಗೊತ್ತಿದೆ. ಯಾಕೆಂದರೆ ನಮ್ಮದು ಈ ವಿವಿಧ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಇರಲಿಕ್ಕೆ ಹೋಗಿ ಮತ್ತು ಸಾಕಷ್ಟು ಕನ್ವರ್ಷನ್ ಆಗುತ್ತೆ. ಈ ಕಾರಣಕ್ಕೆ ಹೋಗಿ ನಮಗೆ 2 to 3 ಡೇಸು ಫುಲ್ಲು 24 ಅವರ್ಸ್ ಅಂತಂದರೆ 50 to 60 ಅವರ್ಸ್ ತನಕ ನಮಗೆ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಗೆ ಬೇಕಾಗುತ್ತೆ. ಆ ಕಾರಣಕ್ಕೆ ತುಂಬ ಗಡಿಬಿಡಿನಲ್ಲಿರುತ್ತೆ. MCC ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಮತ್ತೆ ನಾವು ಅವನ್ನೆಲ್ಲದನ್ನು ಅವಕಾಶ ಕೊಟ್ಟು ಮತ್ತೆ ರೀರನ್ ಮಾಡ್ತೀವಿ ಅಂತಂದರೆ 1 ವಾರ ಹೋಗ್ಬಿಡುತ್ತೆ ಅಂತ ಹಿಂದೆ ಮಾಡಿಲ್ಲ. ಆದರೆ ಈ ಸರಿ ನಾವು ನಮ್ಮ ಕನ್ನಡಿಗರ, ಕರ್ನಾಟಕ ವಿದ್ಯಾರ್ಥಿಗಳ, ಪೋಷಕರ ಹಿತದೃಷ್ಟಿಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದೆ. ನಮ್ಮಲ್ಲಿ ಅಂತೂ ನಾವು ಮಾಕ್ ರಿಸಲ್ಟ್, ಆಮೇಲೆ ಸರ್ ಮಾಕ್ ರಿಸಲ್ಟೇ ಫೈನಲ್ ರಿಸಲ್ಟ್ ಆಗುತ್ತೆ ಅನ್ನೋದೇನು ಗ್ಯಾರಂಟಿ? ಕೆಲವರು ವಿತಂಡವಾದ ಮಾಡುವಂಥವ್ರು ಇರ್ತಾರೆ. ಮಾಕ್ ರಿಸಲ್ಟ್ ಏನಿದೆ 99.9% ಏನೂ ಚೇಂಜ್ ಆಗಲ್ಲ. ಇನ್ನೂ ನಿಮಗೆ ಉನ್ನತ ಅವಕಾಶಗಳೇನೇ ಸಿಗ್ತವೆ, ಕೆಳಗಡೆ ಅವಕಾಶಗಳೇನು ಸಿಗಲ್ಲ. ಅದೇ ಹೇಗೆ ಅಂತ ಹೇಳ್ತೀನಿ. ಮಾಕ್ ರಿಸಲ್ಟ್ ಪಬ್ಲಿಷ್ ಮಾಡಿ ನಾನು MCC ರಿಸಲ್ಟಿಗೆ ವೆಯ್ಟ್ ಮಾಡ್ತೀನಿ.
MCC ಅವರು ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ನಿಮಗೆ ಒಂದು ದಿವಸ ಸಮಯ ಕಡಿಮೆ ಇದೆ, ದಯಮಾಡಿ ವಿದ್ಯಾರ್ಥಿಗಳು ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಬರೀ ಇಂಜಿನಿಯರಿಂಗು ಇನ್ನೇನೋ ಆದರೆ ಕಾಶ್ ಆ್ಯಂಡ್ ಡೆಪಾಸಿಟೂ ಏನೂ ಇರಲ್ಲ, ನಾನು ಕ್ವಿಟ್ ಮಾಡಿ ಹೋಗ್ತೀನಿ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅವನಿಗೆ ಯಾವ ರೀತಿ ನಾವು ಬ್ಯಾನ್ ಮಾಡ್ತೀವಿ ಕೌನ್ಸಿಲಿಂಗಲ್ಲಿ. ನೀವು ಮ್ಯಾನೇಜ್ಮೆಂಟಲ್ಲಿ ಸೀಟಲ್ಲಿ ಹೋಗಿ ಸೇರಿದರೆ ಸಹ VTUನಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಡುವಂಥದ್ದು, ಅಲ್ಲಿ ಸಹ ಹೋಲ್ಡ್ ಮಾಡಿಸ್ತೀವಿ. ಹಾಗಾಗಿ ಯಾರು MCCನಲ್ಲಿ ಮತ್ತು ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಮೆಡಿಕಲ್ ಸೀಟು ಡೆಂಟಲ್ ಸೀಟ್ ಸಿಕ್ಕಿ ತಾವು ಹೋಗುವಂಥದ್ದಕ್ಕೆ ಇಚ್ಛೆಪಟ್ಟರೆ ನಮ್ಮಲ್ಲಿ ಕ್ವಿಟ್ ಮಾಡಿ ತಾವು ಒಂದು ದಿವಸದಲ್ಲಿ MCC ರಿಸಲ್ಟ್ ಬಂದು ಒಂದು ದಿವಸದಲ್ಲಿ ತಾವು ಹೊರಗಡೆ ಹೋಗ್ಬೋದು. ಓಕೆ, ಇದು ನಮಗೇನು ಬೆನಿಫಿಟ್ ಆಗುತ್ತೆ, ಕನ್ನಡಿಗರಿಗೆ, ಕರ್ನಾಟಕದ ಪೋಷಕರಿಗೆ ಏನು ಬೆನಿಫಿಟ್ ಆಗುತ್ತೆ ಹೇಳ್ತೀನಿ. ಮಾಕ್ ರಿಸಲ್ಟ್ ಆದಮೇಲೆ ಉದಾಹರಣೆಗೆ ಒಂದು 100 ವಿದ್ಯಾರ್ಥಿಗಳು ನಮ್ಮಿಂದ ಕ್ವಿಟ್ ಮಾಡಿ ಮೆಡಿಕಲ್ಲಿಗೆ ಹೋದರು. ಆ 100 ಸೀಟುಗಳನ್ನು ನಾನು ಅದೇ ಸುತ್ತಿನಲ್ಲಿ ಹಾಕ್ಕೊಂಡು ನಾನು ರೀರನ್ ಮಾಡ್ತೀನಿ. ಆದರೆ ಒಂದು ನೆನಪಿರಲಿ ಪೋಷಕರೇ, ವಿದ್ಯಾರ್ಥಿಗಳೇ, ನಿಮಗೆ ರೀಅರೇಂಜು, ಅಡಿಷನ್ನು, ಡಿಲೀಷನ್ನು ಅವಕಾಶ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇದೆ ಅಂತ ನೀವು ನಿಮ್ಮ ಲಾಗಿನ್ ಒಳಗಡೆ ಆ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತ ವಿಚಾರ ಮಾಡೋಣ. ಆದರೆ ನಮ್ಮ ವೇಕೆನ್ಸೀಸಲ್ಲಾಗಲಿ ವರ್ಚುವಲ್ ವೇಕೆನ್ಸೀಸಿನಲ್ಲಿ ಇಲ್ಲದೆ ಇರ್ಬೋದು, ಅದು ಸೀಟೇ ಇಲ್ಲದೆ ಇರ್ಬೋದು ನಿಮಗೆ. ಮತ್ತು ಇಲ್ಲ ಅಂತ ನಾನು ಡಿಲೀಟ್ ಮಾಡಿಬಿಡ್ತೀನಿ ಅದ? ನೋ, ನನ್ನ ಅಡ್ವೈಸ್ ಇದೆ ನಿಮಗೆ, ನೀವು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಮಾಕ್ ರಿಸಲ್ಟ್ ಆದಮೇಲೆ ಆ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಏನಾದರೂ ಕ್ವಿಟ್ ಮಾಡೋದ್ರೆ ಆ ಸೀಟು ಸಿಗುತ್ತೆ. ಅದನ್ನು ನಾವು ನೀವು ಮತ್ತೆ ನಮಗೆ ಪ್ರಶ್ನೆ ಮಾಡಬಾರ್ದು, ಅಲ್ಲ ನೀವು ಕ್ವಿಟ್ ಮಾಡಿ ಹೋಗಿದ್ದು ಪಟ್ಟಿ ಹಾಕಬೇಕು, ನಮಗೆ ಅವಕಾಶ ಕೊಡು. ನೋ, ಟೈಮ್ ಇಲ್ಲ, ನಾನು ಇದು ಫೆಸಿಲಿಟೇಟ್ ಮಾಡ್ತಾಯಿದ್ದೀನಿ ನಿಮಗೆ. ಇದಕ್ಕಿಂತ ಹೆಚ್ಚು ತಾವು ಇದು ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಈಗಲೇ ನಾನು ಅದನ್ನು ಹೇಳ್ತಾ ಇದ್ದೀನಿ. ನೀವು ಈಗೇನಿದೆ ನಿಮ್ಮ ಲಾಗಿನ್ ಒಳಗಡೆ ಎಷ್ಟೋ ಕಾಲೇಜ್ ಇದೆ ಅಂತಂದರೆ ಅದರಲ್ಲಿ ಸೀಟ್ ಇದೆ ಇಲ್ಲ ಅಂತ ಅನ್ನೋದಕ್ಕಿಂತ ಉಳಿಸಿ. ಯಾಕೆಂದ್ರೆ ನಾನು ರೀರನ್ ಮಾಡುವಾಗ ನಿಮ್ಮದು ಆಪ್ಷನ್ಸ್ ಇರಬೇಕಲ್ಲ, ನಾನು ಅಲಾಟ್ ಮಾಡೋದಕ್ಕೆ. ಆಪ್ಷನ್ಸೇ ಇಲ್ಲ ಅಂತಂದರೆ ನಮ್ಮ ಸಿಸ್ಟಮ್ ಅಲಾಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, 2ನೇ ಸುತ್ತಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನಲ್ಲಿ ಆಮೇಲೆ ನಾವು ಮಾಕ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ. ಮಾಕ್ ರಿಸಲ್ಟ್ ಆದ ನಂತರ ನಾವು ತಮಗೆ ಸಮಯ ಕೊಡ್ತೀವಿ. MCC ಅವರು ರಿಸಲ್ಟ್ ಬಂದು ನಂತರ ಒಂದು ದಿನ ತಮಗೆ ಸಮಯ ಕೊಡ್ತೀವಿ. ಆವಾಗ ತಾವು ಕ್ವಿಟ್ ಮಾಡಿ ಹೋಗುವಂಥದ್ದಿತ್ತು ಅಂತಂದರೆ, ಬೇರೆ ರಾಜ್ಯದಲ್ಲಿ ಮತ್ತು MCCನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಅಂತಂದರೆ ತಾವು ಫ್ರೀಯಾಗಿ ಈ ಸಿಸ್ಟಮಿಂದ ಹೊರಗಡೆ ಹೋಗಬಹುದು. ಏನು ಹೋಗ್ತಾರೆ ವಿದ್ಯಾರ್ಥಿಗಳು ಅಷ್ಟು ಸೀಟುಗಳನ್ನು ಅದೇ ಸುತ್ತಿನಲ್ಲಿ ನಾವು ಹಾಕಿ ನಾವು ರೀರನ್ ಮಾಡಿ ರಿಸಲ್ಟ್ ಪಬ್ಲಿಷ್ ಮಾಡ್ತೀವಿ. ಯಾವುದೇ ರಾಜ್ಯದಲ್ಲಿ ಅಥವಾ MCCನಲ್ಲಿ ಸೀಟು ಸಿಕ್ಕದೆ ನಮ್ಮಿಂದ ಕ್ವಿಟ್ ಮಾಡ್ತೀರಾ ಅಂತಂದರೆ ನಿಮಗೆ ಫ್ರೀ ಎಕ್ಸಿಟ್ ಇರಲ್ಲ, ನಿಮಗೆ ಪೆನಾಲ್ಟಿ ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ. ನಾವು ಮತ್ತೆ ಏನು ರೀರನ್ ಮಾಡಿ ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ ನಂತರ ತಾವ್ಯಾರಾದ್ರೂ ಸೀಟನ್ನು ರದ್ದು ಮಾಡಿಸ್ಕೊಳಕ್ಕೆ ಬಂದರೆ ನಿಯಮಾನುಸಾರ ತಮಗೆ ಏನು ದಂಡ ವಿಧಿಸಬೇಕು ಆ ದಂಡವನ್ನು ವಿಧಿಸ್ತೀವಿ. ಇದು ತಮಗೆ ಕ್ಲಾರಿಟಿ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ತಾವು ಇದನ್ನು ವಿಚಾರ ಮಾಡಿ ನಾವು ವಿವರವಾದಂತಹ ನೋಟಿಫಿಕೇಷನ್ ಸಹ ಕೊಡ್ತೀವಿ. ತಾವು ಒಂದು ಬದಲಾವಣೆ ಅಂತ ನಾವೇನು ಮಾಡಿದ್ದೀವಿ ಅಂತಂದರೆ, ಫಸ್ಟ್ ರೌಂಡಲ್ಲಿ ಅಪ್ಗ್ರೇಡೇಷನ್ ಅವಕಾಶ ಕೊಟ್ಟಿದ್ದೀವಿ ತಮಗೆ. ತಾವು 2ನೇ ರೌಂಡಲ್ಲಿ ಬಂದಿದ್ದೀರಾ. 2ನೇ ರೌಂಡಲ್ಲಿ ನಾವು ಅಪ್ಗ್ರೇಡ್ ಮಾಡುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ಚಾಯ್ಸ್ 3 ಸಿಕ್ಕಿರೋ ಕಾಲೇಜನ್ನು ಬಿಟ್ಟು ನಾನು ಮುಂದಿನ ರೌಂಡಿಗೆ ಬರ್ತಾಯಿದ್ದೀನಿ ಎನ್ನುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ತಾವು ಭಾಳ ಸ್ಟೂಡೆಂಟ್ಸ್ ಇವ್ರು ಚಾಯ್ಸ್ 3 ಅಂತ ರೌಂಡ್ 3 ಸೆಕೆಂಡ್ ಅಂತ ಏನು ಹೇಳ್ತಿದ್ದಾರೆ. ಇವಾಗ ಏನಂತಂದ್ರೆ ಅದು ರೌಂಡ್ 2 ಅಂತ ಏನು ಹೇಳ್ತಿದ್ದಾರೆ, 2ನೇ ಸುತ್ತು ಅಂತ. ಈ ವರ್ಷ ಅದು ರೌಂಡ್ 3 ಆಗಿರುತ್ತೆ. ಏನಕ್ಕಂತಂದ್ರೆ ಈ ವರ್ಷ ಪ್ರೀ ರೌಂಡ್ ಅನ್ಕೊಂಡ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಥರ್ಡ್ ರೌಂಡ್ ಅಂತ ಅನ್ಕೊಂಡಿದ್ರು. ಸೊ ಇವಾಗ ಥರ್ಡ್ ರೌಂಡ್ ಏನು ಬರುತ್ತಲ್ವಾ, ಅದು ಸೆಕೆಂಡ್ ರೌಂಡ್ ಆಗಿರುತ್ತೆ. ಸಪೋಸ್ ಪ್ರೀ ರೌಂಡ್ ಇದ್ದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆಗ್ತಾ ಇತ್ತು. ಸೊ ಅದು ಕ್ಯಾನ್ಸಲ್ ಆಗಿರೋದ್ರಿಂದ ಇವಾಗ ಈ ಸರ್ ಏನೆಲ್ಲ ಸೆಕೆಂಡ್ ರೌಂಡ್ ಅಂತ ಹೇಳ್ತಿದ್ರೆ ಅದನ್ನು ಥರ್ಡ್ ರೌಂಡಲ್ಲಿ ಈ ವರ್ಷ ಇರ್ತವೆ. ಸರಿನಾ? ಅಂತಿಮ ಫಲಿತಾಂಶದ ನಂತರ ಕಾಲೇಜಿನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿರಿ. ಕ್ವಶನ್ಸ್ ಇಲ್ಲ ಅಂತಂತಂದು ಥ್ಯಾಂಕ್ ಯು ಸರ್ ಅಂತ ಹಾಕಿರಿ. ಸೊ ನಮ್ಗೆ ಏನಂತಂದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಶೇರ್ ಮಾಡೋದಕ್ಕೆ ಮೋಟಿವೇಶನ್ ಥರ ಆಗಿಬಿಟ್ಟು ನಿಮಗೆ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಶೇರ್ ಮಾಡಿರ್ತೀವಿ. ಥ್ಯಾಂಕ್ ಯು ಸರ್ ಅಂತ ಕಮೆಂಟ್ ಹಾಕಿರಿ. ಒಂದು ಪ್ರಶ್ನೆ ತಾವು ಕೇಳಿರ್ತೀರ, ಅಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಎಲ್ಲ ವರ್ಗದ ಸೀಟುಗಳು ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ 2ನೇ ಸುತ್ತಿನಲ್ಲೇ ಅದು ಡಿಕ್ಯಾಟಗರೈಸೇಷನ್ ಆಗಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುತ್ತೆ. ಉದಾಹರಣೆಗೆ ಮೆಡಿಕಲಲ್ಲಿ SC ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೀಟು ರಿಸರ್ವ್ ಆಗಿದೆ ಅಂತ ಭಾವಿಸೋಣ ನಾವು.
ಕಂಪ್ಯೂಟರಲ್ಲಿ ಫಸ್ಟು ನೋಡುವಾಗ ಈಗ ಉದಾಹರಣೆಗೆ ರೂರಲ್ ಅಂತಂದರೆ ರೂರಲ್ ನೋಡುತ್ತೆ ಎಸ್ ಸಿ ವಿದ್ಯಾರ್ಥಿಗಳು ಯಾರೂ ಸಿಕ್ಕಿಲ್ಲಪ್ಪ ಆಪ್ಷನ್ ಎಂಟ್ರಿ ಮಾಡಿರೋರು, ಆವಾಗ ಅದನ್ನು ಎಸ್ ಸಿನಲ್ಲಿ ಯಾರಿದ್ದಾರೆ ಅವರಲ್ಲಿ ಯಾರು ಟಾಪ್ ಇದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ಅವರು ಸಿಕ್ಕಿಲ್ಲ ಅದು GM. ಅದೇ ರೀತಿ ಎಲ್ಲ ವರ್ಗದಲ್ಲಿ. ಅದೇ ರೀತಿ ಉದಾಹರಣೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, PWD ಪರ್ಸನ್ ವಿತ್ ಡಿಸೆಬಿಲಿಟಿಗೆ ರಿಸರ್ವ್ ಆಗಿರ್ತಕ್ಕಂಥ ಸೀಟ್ ಇರ್ಬೋದು. ಇದೆಲ್ಲದೂ ಸಹ ಎರಡನೇ ಸುತ್ತಿನಲ್ಲಿ ಕಂಪ್ಯೂಟರಲ್ಲಿ ಫಸ್ಟು ಅಲಾಟ್ ಮಾಡುವಾಗ ಆಯಾಯ ರಿಸರ್ವೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಸೀಟಿರುವಷ್ಟು ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದು ಆಯಾಯ ಕೆಟಗರಿಗೆ ಫಸ್ಟು ಅಲಾಟ್ ಮಾಡುತ್ತೆ. ಅಲ್ಲೂ ಸಿಕ್ಕಿಲ್ಲ ಅಂತಂದರೆ ಅದು GMಗೆ ಅಲಾಟ್ ಆಗುತ್ತೆ. GM ಅಂತ ಗೊತ್ತು ನಮಗೆ, ಎಲ್ಲರೂ ಅದರಲ್ಲಿ ಎಲಿಜಿಬಲ್ ಇರ್ತೀರ GM ಅಂತಂದರೆ. ಈ ರೀತಿ ಒಂದು ಪ್ರಕ್ರಿಯೆ ಆಗಿ ಮ್ಯಾಕ್ಸಿಮಮ್ ಸೀಟ್ಸು ನಾವು ಎರಡನೇ ಸುತ್ತಿನಲ್ಲೇ ಹಂಚಿಕೆ ಮಾಡಿ ಕಳಿಸುವಂಥದ್ರಿಂದ ಸುತ್ತಿಗೆ ಸ್ವಾಗತಿಸ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.